ನಮಸ್ಕಾರ. ನಿಮ್ಮ ದುಡ್ಡನ್ನ ಉಳಿಸೋದು, ಬೆಳೆಸೋದು, ಸುಲಭವಾಗಿ ನಿಮ್ಮ ಫೈನಾನ್ಷಿಯಲ್ ಗೋಲ್ ಮುಟ್ಟುವ ರೀತಿಯಲ್ಲಿ ನೋಡಿಕೊಳ್ಳೋದು, ಈ ಮೂರನ್ನು ಹೇಗೆ ಮಾಡೋದು ಅಂತ ಹೇಳೋದಕ್ಕೆ ಇವತ್ತಿನ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ SIPಗಳ ಮೂಲಕ ಇದನ್ನ ಹೇಗೆ ಮಾಡಬಹುದು, ಯಾಕೆ ಇದನ್ನ ಮಾಡಬೇಕು, SIP ಅಂತ ಹೇಳಿದ್ರೆ ಏನು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊಟ್ಟ ಮೊದಲ ಪ್ರಶ್ನೆ ಇರುವಂತಹದ್ದು SIP ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳಿದ್ರೆ ಏನು ಅಂತ. ಇದೊಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ಎಲ್ಲಿ ಇದನ್ನ ಬಳಕೆ ಮಾಡ್ತೀವಿ? ಮ್ಯೂಚುವಲ್ ಫಂಡ್ಗಳಲ್ಲಿ ತುಂಬಾ ಪ್ರಿಡಾಮಿನೆಂಟ್ ಆಗಿ ಇದನ್ನ ಬಳಕೆ ಮಾಡ್ತೀವಿ. ಸ್ಟಾಕ್ಗಳನ್ನು ಕೂಡ ನೀವು ನೇರವಾಗಿ SIP ರೀತಿಯಲ್ಲಿ ಖರೀದಿ ಮಾಡಬಹುದು, ಆದ್ರೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್. ಇನ್ನೊಂದ್ಸತಿ ಅದನ್ನ ಹೇಳ್ತೀನಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡುವಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮಾಡುವಂತಹದ್ದು ತುಂಬಾ ಪಾಪ್ಯುಲರ್ ಆಗಿರುವಂತಹ ವಿಧಾನ. ಹಾಗಿದ್ರೆ ಇದರಲ್ಲಿ ಏನು ಮಾಡಲಾಗುತ್ತೆ? ನೀವು ಒಂದು ಮ್ಯೂಚುವಲ್ ಫಂಡ್ ಅನ್ನ ಚೂಸ್ ಮಾಡಿಬಿಟ್ಟು, ಒಂದು ಮ್ಯೂಚುವಲ್ ಫಂಡ್ ಅನ್ನ ಆಯ್ಕೆ ಮಾಡಿಬಿಟ್ಟು ಅದರಲ್ಲಿ ಪೀರಿಯಾಡಿಕ್ ಆಗಿ ಅಂದ್ರೆ ವಾರಕ್ಕೊಮ್ಮೆ, 2 ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಅಥವಾ ಒಂದು ಕ್ವಾರ್ಟರ್ಗೊಮ್ಮೆ ಅಂತ ಹೇಳಿಕೊಂಡು ಇನ್ವೆಸ್ಟ್ ಮಾಡುವಂತಹದ್ದು ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ದುಡ್ಡನ್ನ. ಹೀಗೆ ಮಾಡೋದಕ್ಕೆ SIP ಅಂತ ಕರಿತೀವಿ. ಮಂತ್ಲಿ SIPಗಳು ತುಂಬಾ ಪಾಪ್ಯುಲರ್ ಆಗಿರುವಂತಹವುಗಳು. ಅಂದ್ರೆ ಪ್ರತಿ ತಿಂಗಳು ಒಂದು ಮ್ಯೂಚುವಲ್ ಫಂಡ್ ಮೇಲೆ ಒಂದು ಫಿಕ್ಸ್ಡ್ ದುಡ್ಡನ್ನ ಇನ್ವೆಸ್ಟ್ ಮಾಡುವುದು. ಹೀಗೆ ಇನ್ವೆಸ್ಟ್ ಮಾಡೋದ್ರಿಂದ ಆಗುವಂತಹ ಲಾಭ ಏನು? ದುಡ್ಡಿನ ವಿಚಾರಕ್ಕೆ ಬಂದಾಗ, ಸ್ಪೆಸಿಫಿಕ್ ಆಗಿ ಫೈನಾನ್ಷಿಯಲ್ ಗೋಲ್ಗಳ ವಿಚಾರಕ್ಕೆ ಬಂದಾಗ, ಲಾಭ ಇಲ್ಲದೆ ಇರುವಂತಹ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬಾರ್ದು. ಲಾಭ ಇದೆ ಅಂತ ಹೇಳುವ ಕಾರಣಕ್ಕೆಯೇ SIP ಪಾಪ್ಯುಲರ್ ಆಗಿರುವಂತಹದ್ದು. ಹಾಗಾಗಿ ನಾನು ಕೂಡ ನಿಮಗೆ ಇದರ ಬಗ್ಗೆ ಹೇಳ್ತಾ ಇರೋದು. ಹಾಗಿದ್ರೆ SIP ಮಾಡೋದ್ರಿಂದ ಆಗುವಂತಹ ಲಾಭ ಏನು? ಮೊಟ್ಟ ಮೊದಲ ಪಾಯಿಂಟ್ ಇರುವಂತಹದ್ದು, ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಇದು ಡಿಸಿಪ್ಲಿನ್ಡ್ ಮಾಡಿಬಿಡುತ್ತೆ. ನಿಮ್ಮ ಕೈಯಲ್ಲಿ 10,000 ರೂಪಾಯಿ ಇದೆ, 10,000 ರೂಪಾಯಿಯನ್ನ ಖರ್ಚು ಮಾಡೋದಕ್ಕೆ 100 ಬೇರೆ ಬೇರೆ ವಿಧಾನಗಳಿದ್ದಾವೆ. ನೀವೇ ಡಿಸಿಷನ್ ತಗೊಂಡು ರಿಸರ್ಚ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡುವ ಆಲೋಚನೆಯನ್ನ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಯಾರಿಟಿಯನ್ನ ಬೇರೆ ಖರ್ಚುಗಳು ತಗೋತಾವೆ. ಮುಂದಿನ ತಿಂಗಳು ಇನ್ವೆಸ್ಟ್ ಮಾಡ್ತೀನಿ, ಅದರ ಮತ್ತಿನ ತಿಂಗಳು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಅನ್ನ ಪುಷ್ ಮಾಡಿಕೊಂಡು ಕೂರ್ತೀರಾ, ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ. ಬಟ್ ಇಲ್ಲಿ ಹಾಗಲ್ಲ. ನೀವು ಒಂದು SIP ಶುರು ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಆಟೋ ಡೆಬಿಟ್ ಫೀಚರ್ ಅನ್ನ ಎನೇಬಲ್ ಮಾಡಿಬಿಟ್ರೆ ತಿಂಗಳು ತಿಂಗಳು ನಿಮ್ಗೆ ಗೊತ್ತಿಲ್ಲದೇ ಇರುವ ರೀತಿಯಲ್ಲಿಯೇ ದುಡ್ಡು ಹೋಗಿಬಿಟ್ಟು ಇನ್ವೆಸ್ಟ್ ಆಗ್ತಾ ಇರುತ್ತೆ, ನಿಮ್ಮ ದುಡ್ಡು ಗ್ರೋ ಆಗ್ತಾ ಇರುತ್ತೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆನ್ ವೈ ಯು ಶುಡ್ ಚೂಸ್ SIPs. ಎರಡನೆಯ ಪಾಯಿಂಟ್ ಇರುವಂತಹದ್ದು ರುಪಿ ಕಾಸ್ಟ್ ಅವರೇಜಿಂಗ್ ಅಂತ ಹೇಳುವಂತಹದ್ದು. ನೀವು ಒಂದು ಮ್ಯೂಚುವಲ್ ಫಂಡ್ ನಲ್ಲಿ ಒಂದು ಲಂಪ್ ಸಮ್ ಹೂಡಿಕೆಯನ್ನ ಇವತ್ತು ಮಾಡಿದ್ರಿ ಅಂದ್ರೆ ಸೀದಾ ತೆಗೆದು ಬಿಟ್ಟು 1 ಲಕ್ಷ ರೂಪಾಯಿಯನ್ನು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ತೀನಿ ಅಂತ ಹೂಡಿಕೆ ಮಾಡಿದ್ರೆ, ಮಾರ್ಕೆಟ್ ನಾಳೆ ಬಿದ್ದು ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ನ ರಿಟರ್ನ್ಸ್ ನೆಗೆಟಿವ್ ಆಗುತ್ತೆ. ಆಗ ನಿಮ್ಮ ಹತ್ರ ಹಾಕೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಪಾಸಿಟಿವ್ಗೆ ಬರೋದಕ್ಕೆ, ಮಾರ್ಕೆಟ್ ಮೇಲೆ ಬರೋದಕ್ಕೆ ಕಾಯ್ಬೇಕು ನೀವು. ಅದೇ ನೀವು SIP ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಇವತ್ತು ಮಾರ್ಕೆಟ್ ಎತ್ತರದಲ್ಲಿದೆಯಾ, ಒಂದು ಸ್ವಲ್ಪ ಯೂನಿಟ್ಸ್ ಅನ್ನ ಮ್ಯೂಚುವಲ್ ಫಂಡ್ ಖರೀದಿ ಮಾಡುತ್ತೆ. ಮತ್ತೆ ಮಾರ್ಕೆಟ್ ಕೆಳಗೆ ಬಿತ್ತು ಅಂತ ಹೇಳಿದ್ರೆ ನಿಮ್ಗೆ ಅದೇ ದುಡ್ಡಿಗೆ ಸಿಗುವಂತಹ ಯೂನಿಟ್ಸ್ ಹೆಚ್ಚಾಗುತ್ತೆ. ಇನ್ನೂ ಕಮ್ಮಿ ಬಂತ ಮಾರ್ಕೆಟ್, ಇನ್ನೂ ಹೆಚ್ಚಿನ ಯೂನಿಟ್ಸ್ ನಿಮ್ಗೆ ಸಿಗುತ್ತೆ. ಮಾರ್ಕೆಟ್ ಮೇಲಕ್ಕೆ ಬರೋದು ಶುರುವಾದಾಗ ಈ ಕಮ್ಮಿ ರೇಟಿನಲ್ಲಿ ಖರೀದಿ ಮಾಡಿದಂತಹ ಯೂನಿಟ್ಗಳು ಪಾಸಿಟಿವ್ ರಿಟರ್ನ್ಸ್ ಕೊಡೋಕೆ ಶುರು ಮಾಡ್ತವೆ. ಓವರ್ ಆಲ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ಫ್ಲಕ್ಚುವೇಷನ್ಸ್ ಅನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಯುತ್ತೆ. ನಿಮ್ಗೆ ಚೆನ್ನಾಗಿರುವಂತಹ ರಿಟರ್ನ್ಸ್ ರಿಗಾರ್ಡ್ಲೆಸ್ ಆಫ್ ಮಾರ್ಕೆಟ್ ಫ್ಲಕ್ಚುವೇಷನ್ಸ್ ಬರೋದು ಶುರುವಾಗುತ್ತೆ. ಇಲ್ಲಿ ನಿಮಗೆ ಒಂದು ವರ್ಡ್ ಆಫ್ ಅಡ್ವೈಸ್ ಮತ್ತು ಕಾಷನ್. ನೀವು ಮ್ಯೂಚುವಲ್ ಫಂಡ್ SIP ನಲ್ಲಿ ಇನ್ವೆಸ್ಟ್ ಮಾಡಿದ 1 ವರ್ಷಕ್ಕೆ ನಿಮಗೆ ಬರುವಂತಹ ರಿಟರ್ನ್ಸ್ ಅನ್ನ ನೋಡಿ ತಲೆಬಿಸಿ ಮಾಡಿಕೊಳ್ಳುವ ಆಲೋಚನೆಯನ್ನ ಮಾಡಬೇಡಿ. 3 ರಿಂದ 4 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ SIP ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದ ರಿಟರ್ನ್ಸ್ ಯಾವ ರೀತಿಯಲ್ಲಿ ಬದಲಾಗುತ್ತೆ ಅನ್ನೋದನ್ನ ನೋಡಿ. ಇದು ನನ್ನ ನೇರವಾದ ಎಕ್ಸ್ಪೀರಿಯನ್ಸ್ ನಿಂದ ನಾನು ಹೇಳ್ತಾ ಇರುವಂತಹದ್ದು. ನಿಮ್ಮ ಬಳಿಯಲ್ಲಿ ಅಕ್ಯುಮುಲೇಟ್ ಆಗಿರುವಂತಹ ಯೂನಿಟ್ಗಳು ಒಂದೇ 1% ರಿಟರ್ನ್ ಅನ್ನ ಒಂದು ದಿನ ಕೊಟ್ಟರೂ ಕೂಡ ಅದರಿಂದ ಆಗುವಂತಹ ಫ್ಲಕ್ಚುಯೇಷನ್ಸ್ ತುಂಬಾ ಇರುತ್ತೆ. ಅಂಡ್ ಯು ವಿಲ್ ಗೆಟ್ ಅ ಲಾಟ್ ಆಫ್ ಪಾಸಿಟಿವ್ ರಿಟರ್ನ್ಸ್ ಒನ್ಸ್ ದ ಮಾರ್ಕೆಟ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್. ಹಾಗಾಗಿ ಇದು ಎರಡನೆಯದು ರುಪಿ ಕಾಸ್ಟ್ ಆವರೇಜಿಂಗ್. ಇದರ ಬಗ್ಗೆಯೂ ಕೂಡ ಆಲೋಚನೆ ಮಾಡಿ. ಮೂರನೆಯದು ಫ್ಲೆಕ್ಸಿಬಿಲಿಟಿ ಮತ್ತು ಅಫೋರ್ಡಬಿಲಿಟಿ ಅಂತ ಹೇಳುವಂತಹದ್ದು. ನಿಮ್ಮ ಹತ್ರ 100 ರೂಪಾಯಿ ಇದ್ರೂ ಕೂಡ SIP ಮಾಡಬಹುದು. 500 ರೂಪಾಯಿ, 1000 ರೂಪಾಯಿ, 10,000, ಲಕ್ಷಗಟ್ಟಲು, ಹೀಗೆ ಎಷ್ಟೇ ದುಡ್ಡಿದ್ರೂ ಕೂಡ SIP ಮಾಡೋದು ಸಾಧ್ಯ ಇದೆ. ಹೀಗಾಗಿ ಇದು ಬಡವನಿಗೂ ಮಾಡಬಹುದು, ಶ್ರೀಮಂತನಿಗೂ ಮಾಡಬಹುದು ಅಂತ ಹೇಳುವಂತಹ ಒಂದು ಇನ್ವೆಸ್ಟ್ಮೆಂಟ್. ಸೊ ದಿಸ್ ಈಸ್ ಅಫೋರ್ಡೆಬಲ್. 1 ತಿಂಗಳು ಇನ್ವೆಸ್ಟ್ ಮಾಡೋದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ
ಮ್ಯೂಚುವಲ್ ಫಂಡ್ ನಿಮಗೆ ಅಲೌ ಮಾಡುತ್ತೆ ಈ ತಿಂಗಳು ಇನ್ವೆಸ್ಟ್ ಮಾಡದೇ ಇಲ್ಲ ಅಂತ ಹೇಳಿದ್ರೆ ಹಾಗೂ ಕೂರಬಹುದು. ಬಟ್ ದಿಸ್ ಇಸ್ ನಾಟ್ ಐಡಿಯಲ್ ಅಂಡ್ ದಿಸ್ ಇಸ್ ನಾಟ್ ಅಡ್ವೈಸಬಲ್. ಆದ್ರೂ ಕೂಡ ಏನೋ ಕಷ್ಟ ಬಂತು, ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಫೈನ್. ಈ ತಿಂಗಳು ನನ್ನ ಹತ್ರ 1000 ರೂಪಾಯಿ ಇದೆ, ಪ್ರತಿ ತಿಂಗಳು ನಾನು ಬರೀ 500 ರೂಪಾಯಿ SIP ಮಾಡ್ತಿದ್ದೆ, ಈ ತಿಂಗಳು ಅದನ್ನು ಮಾಡಬಹುದಾ ಅಂತ ಕೇಳಿದ್ರೆ ಅದನ್ನು ಖಂಡಿತವಾಗಿ ಮಾಡಬಹುದು. ಮತ್ತೊಂದು ಅಫೋರ್ಡೆಬಿಲಿಟಿ ಅಂತ ಹೇಳಿದ್ರೆ, ನೀವು ಒಂದು ಸ್ಟಾಕ್ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅದು ಲಾರ್ಜ್ ಕ್ಯಾಪ್ ಸ್ಟಾಕ್ ಆಗಿದ್ರೆ 5,000, 10,000, 15,000, 1 ಲಕ್ಷದವರೆಗೆ ಸ್ಟಾಕ್ಗಳು ಟ್ರೇಡ್ ಆಗ್ತಾ ಇರುವಂತಹದನ್ನ ನಾವು ನೋಡಿದ್ದೀವಿ. ಇಷ್ಟು ದೊಡ್ಡ ವ್ಯಾಲ್ಯೂವಿನ ಒಂದು ಸ್ಟಾಕ್ ಅನ್ನು ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ದುಡ್ಡನ್ನು ಖರ್ಚು ಮಾಡಬೇಕು. ಬಟ್ ಒಂದು ಮ್ಯೂಚುವಲ್ ಫಂಡ್ ಆ ಸ್ಟಾಕ್ ನ ಮೇಲೆ ಹೂಡಿಕೆ ಮಾಡಿದೆ ಅಂತ ಹೇಳಿದ್ರೆ ಆ ಮ್ಯೂಚುವಲ್ ಫಂಡ್ ನಿಮಗೆ 500 ರೂಪಾಯಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಬಿಡುತ್ತೆ ಅಂದ್ರೆ ಯು ಓನ್ ಅ ಪಾರ್ಟ್ ಆಫ್ ದಟ್ ಸ್ಟಾಕ್ ಬೈ ಜಸ್ಟ್ ಪೇಯಿಂಗ್ 500 ರೂಪೀಸ್. 1 ಲಕ್ಷ ಇನ್ವೆಸ್ಟ್ ಮಾಡೋದ್ರಲ್ಲಿ 500 ರೂಪಾಯಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಇದು SIP ಯ ಇನ್ನೊಂದು ಅತಿ ಮುಖ್ಯ ಪಾಯಿಂಟ್. ಮತ್ತೊಂದು ಡೈವರ್ಸಿಫಿಕೇಶನ್ ಅಂತ ಹೇಳುವಂತಹದ್ದು. ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ಗಳನ್ನು ಓದಿದ್ರೆ ನಿಮಗೆ ಅವರು ಹೇಳುವಂತಹದ್ದು ಇದೆ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಎಲ್ಲ ದುಡ್ಡನ್ನ ಒಂದೇ ಕಡೆ ಹಾಕಬೇಡಿ ಅಂತ. ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಫಂಡ್ಗಳನ್ನ ನೋಡಿದ್ರೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗಳು ಕೂಡ 30 ರಿಂದ 70, 100, 120 ಸ್ಟಾಕ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತವೆ. ಅಂದ್ರೆ ನೀವು ಮಾಡುವಂತಹ 100 ರೂಪಾಯಿಯ ಇನ್ವೆಸ್ಟ್ಮೆಂಟ್ ಅನ್ನ 70 ಕಂಪನಿಗಳ ಮೇಲೆ, 100 ಕಂಪನಿಗಳ ಮೇಲೆ ಅವರು ಹೂಡಿಕೆ ಮಾಡ್ತಾರೆ. ಈಗ ಒಂದು 10 ಕಂಪನಿ ಮುಳುಗಿತು ಅಂತ ಹೇಳಿದ್ರು ಕೂಡ ಉಳಿದಿರುವಂತಹ 60, 100 ಕಂಪನಿಗಳು ಪಾಸಿಟಿವ್ ರಿಟರ್ನ್ಸ್ ಅನ್ನ ಕೊಟ್ಟು ನಿಮ್ಮ ದುಡ್ಡು ಪಾಸಿಟಿವ್ ರಿಟರ್ನ್ಸ್ ಕೊಡುವ ರೀತಿಯಲ್ಲಿ ನೋಡಿಕೊಳ್ಳುತ್ತೆ. ಹಾಗಾಗಿ ರಿಸ್ಕ್ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಡೈವರ್ಸಿಫಿಕೇಶನ್ ಅನ್ನ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಕೊಡುತ್ತೆ. ನಿಮ್ಮ ರಿಸ್ಕ್ ಟಾಲರೆನ್ಸ್ ಅನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ಹಾಗಾಗಿ ಇದು ಕೂಡ ಅದರ ಅತಿ ಮುಖ್ಯವಾಗಿರುವಂತಹ ಒಂದು ಅಂಶ. ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳುವಂತಹದ್ದನ್ನ ನಾನು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ನಿಮಗೆ ವಿಜುವಲೈಸ್ ಮಾಡೋದಕ್ಕೆ ಕಷ್ಟ ಆಗಿತ್ತು. ಆದರೆ ನೆನಪಿರಲಿ, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ನಲ್ಲಿ ಅದ್ಭುತವಾದಂತಹ ರಿಟರ್ನ್ಸ್ ಬರಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಟೈಮ್ ಕೊಡಬೇಕು. ಅದರ ಗ್ರೋತ್ ಅನ್ನ ಇಂಟರಪ್ಟ್ ಮಾಡದೇ ಇರಬೇಕು. ಅಂದ್ರೆ ನಾನು ಪ್ರತಿ 10 ದಿನಕ್ಕೊಮ್ಮೆ ಲಾಗಿನ್ ಆಗಿಬಿಟ್ಟು ಓಕೆ ಈ ಮ್ಯೂಚುವಲ್ ಫಂಡು, ಈ ಸ್ಟಾಕು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ, ನಾನು ಅದನ್ನ ಮಾರಿ ಬಿಡ್ತೀನಿ, ಇನ್ನೇನನ್ನು ಖರೀದಿ ಮಾಡ್ತೀನಿ ಅನ್ನುವಂತಹ ಆಲೋಚನೆಗೆ ನೀವು ಬಿದ್ದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿಕೊಂಡು ಸ್ಟಾಕ್ ಬ್ರೋಕರ್ ಅನ್ನ ಅಥವಾ ಮ್ಯೂಚುವಲ್ ಫಂಡ್ ಹೌಸ್ ಅನ್ನ ಶ್ರೀಮಂತರನ್ನಾಗಿಸಿಕೊಂಡು ಬದುಕ್ತೀರಾ. ನಿಮ್ಮ ದುಡ್ಡು ಟ್ಯಾಕ್ಸ್ ಕಟ್ಟೋದಕ್ಕೆ, ಕಮಿಷನ್ ಕೊಡೋದಕ್ಕೆ, ಎಕ್ಸ್ಪೆನ್ಸ್ ರೇಷಿಯೋವನ್ನು ಭರಿಸೋದಕ್ಕೆ ಖರ್ಚಾಗಿ ಹೋಗುತ್ತೆ. ಹಾಗಾಗಿ SIP ಯಲ್ಲಿಯೂ ಕೂಡ ಹಾಗೆಯೇ ಪವರ್ ಆಫ್ ಕಾಂಪೌಂಡಿಂಗ್ ಅಥವಾ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ನ ಆ ಗ್ರೋತ್ನ ಫೀಲ್ ಸಿಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಿನ ಸಮಯದವರೆಗೆ ಇನ್ವೆಸ್ಟ್ಮೆಂಟ್ ಅನ್ನು ನೀವು ಮಾಡಬೇಕು. 4 ರಿಂದ 5 ವರ್ಷದ ಹೊರೈಸನ್ ಅನ್ನು ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಲಾರ್ಜ್ ಕ್ಯಾಪ್ ಫಂಡ್ಗಳು ಆರಾಮದಲ್ಲಿ 14% CAGR ನಿಮಗೆ ಕೊಡ್ತವೆ. ಸ್ಮಾಲ್ ಕ್ಯಾಪ್ ಫಂಡ್ಗಳು 24 ರಿಂದ 25% ರಿಟರ್ನ್ಸ್ ಅನ್ನ ವಾರ್ಷಿಕವಾಗಿ ಕೊಟ್ಟಿರುವಂತಹ ಉದಾಹರಣೆ ಈಗ ನಮ್ಮ ಬಳಿಯಲ್ಲಿ ಇದೆ. 24% ರಿಟರ್ನ್ಸ್ ಅನ್ನ ಒಂದು ಸ್ಟಾಕ್ ನಿಮಗೆ ಕೊಡುತ್ತೆ ಅಥವಾ ಒಂದು ಮ್ಯೂಚುವಲ್ ಫಂಡ್ ನಿಮಗೆ ಕೊಡುತ್ತೆ ಅಂತ ಹೇಳಿದ್ರೆ ನಿಮ್ಮ ದುಡ್ಡು 3 ವರ್ಷದಲ್ಲಿ ಡಬಲ್ ಆಗುತ್ತೆ. ಈ ರೀತಿಯ ರಿಟರ್ನ್ಸ್ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬೇಕಾಗುವಂತಹದ್ದು ನಿಮ್ಮ ಪೇಷನ್ಸ್. ದುಡ್ಡನ್ನ ಗ್ರೋ ಆಗೋದಕ್ಕೆ ಬಿಡಿ, ಅದನ್ನ ಆಗಾಗ ನೋಡಿ ಟ್ವೀಕ್ ಮಾಡುವಂತಹ, ಅದನ್ನು ಇನ್ನೇನೋ ಮಾಡ್ತೀನಿ ಅನ್ನುವಂತಹ ಲಾಲಸೆಗೆ ಬೀಳಬೇಡಿ. ಕೊನೆಯದಾಗಿ ಒಂದು ಮಾತು, ಇದಿಷ್ಟು ಮ್ಯೂಚುವಲ್ ಫಂಡ್ SIP ಬಗ್ಗೆ ಇದ್ದಂತಹ ಮಾಹಿತಿ. ನಾನು ಈ ಮಾಹಿತಿಯನ್ನು ಕೊಡ್ತಾ ಇರುವಂತಹದ್ದು ನೀವು SIPಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಿ, ಇದರ ಇನ್ವೆಸ್ಟ್ಮೆಂಟ್ ಕಡೆಗೆ ನೋಡಿ ಅಂತ ಹೇಳುವ ಕಾರಣಕ್ಕೆ. ಇದನ್ನ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ತೆಗೆದುಕೊಳ್ಬೇಡಿ. ನಿಮ್ಮ ರಿಸ್ಕ್ ಪ್ರೊಫೈಲ್ ಏನು, ನಿಮಗೆ ಇರುವಂತಹ ಎಕ್ಸ್ಪೆಕ್ಟೇಷನ್ ಏನು, ನಿಮ್ಮ ಬಳಿಯಲ್ಲಿ ಇರುವಷ್ಟು ಫಂಡ್ಗಳು ಯಾವುದು, ಎಲ್ಲವನ್ನು ನಿಮ್ಮ ಅಡ್ವೈಸರ್ ಜೊತೆ ಮಾತಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನೀಡುವಂತಹ ಅಡ್ವೈಸನ್ನೇ ಬಳಕೆ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ಸ್ನ ಹಿಸ್ಟಾರಿಕ್ ರಿಟರ್ನ್ಸ್ ಒಂದನ್ನೇ ನೋಡಿಕೊಂಡು ಇನ್ವೆಸ್ಟ್ ಮಾಡಿದರೆ ಅದು ಭವಿಷ್ಯತ್ತಿನ ರಿಟರ್ನ್ಸ್ ಅನ್ನು ಗ್ಯಾರಂಟಿ ಮಾಡೋದಿಲ್ಲ. ಇದಿಷ್ಟನ್ನು ಆಲೋಚನೆ ಮಾಡಿ. ಬಟ್ ಹೋಗೋದಕ್ಕಿಂತ ಮುಂಚೆ ಕೊನೆಯ ಮಾತು, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ SIPs ಆರ್ ರಿಯಲಿ ಗುಡ್ ವೇಸ್ ಆಫ್ ಇನ್ವೆಸ್ಟಿಂಗ್ ಯುವರ್ ಮನಿ. ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಏನು ಅನ್ನಿಸ್ತು ಅನ್ನೋದನ್ನು ಹೇಳಿ ಹೋಗಿ ಬರ್ತೀನಿ. ನಾನು ನಿಮ್ಮ ಅನಾಮಿಕ ನಾವಿಕ.